ಅಯ್ಯೋ ಮಾಮ್ ಫೋನು. ವಾಕಿಂಗ್ ಹೋಗಿ ಬರ್ತೀನಿ ಅಂತ ಡ್ಯಾಡ್ನ ಕರ್ಕೊಂಡು ಬಂದವನು ವಿನಾಯಕ್ ಬಂದಿಲ್ಲ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಟೈಮಲ್ಲಿ ಫೋನ್ ರಿಸೀವ್ ಮಾಡಿದ್ರೆ ಗ್ಯಾರಂಟಿ ತಗ್ಲಾಕೊಳ್ತೀನಿ. ಮೊದಲೇ ಅವ್ರು ಸೆನ್ಸಿಟಿವ್. ಈ ಟೈಮಲ್ಲಿ ರಿಸೀವ್ ಮಾಡಿದಿರೋದೇ ಒಳ್ಳೇದು. ಸಾರಿ ಮಾಮ್. ಪ್ರೀತು ಯಾಕೆ ಫೋನ್ ಕಟ್ ಮಾಡ್ತಿದ್ದಾನೆ? ಮಕ್ಕಳು ನಾವೆಲ್ಲರಿಗಿಂತ ಸುರಕ್ಷಿತವಾಗಿದ್ದೀವಿ ಅಂತ ಅಂದ್ಕೊಳ್ಳೋದೆ ಅವ್ರ ಅಪ್ಪನ ಜೊತೆ ಇದ್ದಾಗ. ಅವ್ರ ನಂಬಿಕೆ, ಧೈರ್ಯ ಎಲ್ಲ ಅಪ್ಪನೇ ಆಗಿರ್ತಾರೆ. ಅಂತ ಅಪ್ಪನ ಹತ್ರನೇ ಮಕ್ಕಳು ಸುರಕ್ಷಿತವಾಗಿಲ್ಲ ಅಂದ್ರೆ ಅವ್ರಿಗೆ ಯಾರ ದಿಕ್ಕು ಸಾರ್ತಿ? ಪಾರ್ವತಿ ಅಂತದ್ ಏನ್ ಮಾಡಿದ್ಲು ಅಂತ ಅವಳನ್ನ ಸಾಯ್ಸಕ್ ಹೋಗಿದ್ರಿ? ಅವಳನ್ನ ಪ್ರೀತಿ ಮಾಡಿದೆ ತಪ್ಪ? ಅಪ್ಪನ ತರ ಹುಷಾರಾಗಿ ನೋಡ್ಕೊಳ್ಳೋ ಗಂಡ ಸಿಗ್ಲಿ ಅಂತ ಎಲ್ಲ ಹುಡುಗಿರು ಬಯಸ್ತಾರೆ. ಅಂಥದ್ರಲ್ಲಿ ಅಪ್ಪನೇ ಮಗಳ ಪ್ರಾಣ ತೆಗೆಯಕ್ ಹೋದ್ರೆ ಇದಕ್ಕೆ ಏನ್ ಹೇಳೋ ಸಾರ್ತಿ? ಅಪ್ಪನ ಸ್ಥಾನ ಬೆಲೆ ಇರುತ್ತಾ? ಅಲ್ಲ ಹನುಮಂತು, ನನ್ನ ಮಗಳು ಚಿನ್ನದಂತವಳು ಅಂತ ಹೇಳಿದೆಯಲ್ಲ, ಅಂತ ಚಿನ್ನದಂತ ಮಗಳನ್ನ ಕೊಳ್ಳುವಂತ ಕಟಕ ಯಾಕಾದೆ? ನನ್ನ ಮಗಳು ಚಿನ್ನನೇ. ಆದ್ರೆ ಎಲ್ಲಾ ಚಿನ್ನನು ದೇವ್ರ ಮುಡಿಲಿರೋ ಕಿರೀಟ ಆಗೋದಕ್ಕೆ ಆಸೆ ಪಡೋದು ತಪ್ಪಲ್ವಾ ಪೊರೆ? ನನ್ನ ಮಗಳು ಸಾಮಾನ್ಯಳು. ದೇವಸ್ಥಾನದಲ್ಲಿರೋ ಮೂರ್ತಿನ ದೂರದಿಂದಲೇ ನೋಡಿ ಕೈ ಮುಗಿಬೇಕು, ಅಷ್ಟಕ್ಕೆ ತೃಪ್ತಿ ಪಟ್ಕೋಬೇಕು. ಅದನ್ನು ಬಿಟ್ಟು ಮೂರ್ತಿನೇ ಸ್ವಂತ ಮಾಡ್ಕೊಳ್ಳೋ ಆಸೆ ತಪ್ಪಲ್ವಾ ಪೊರೆ? ದೇವರು ದೇವರೇ, ಮನುಷ್ಯ ಮನುಷ್ಯನೇ. ಅನಿವಾರ್ಯತೆ ಬಂದರೆ ಚಿನ್ನದ ಕಿರೀಟನ ಕಿತ್ತು ಬಿಸಾಕಬಹುದು, ದೇವರನ್ನು ಬದಲಾಯಿಸಕ್ಕಾಗತ್ತಾ? ಮಿತಿ ಮೀರಿದ ಆಸೆ ಬೆಳೆಸ್ಕೊಂಡಿದ್ದಕ್ಕೆ ನಾನು ಅವಳಿಗೆ ಸರಿಯಾದ ಶಿಕ್ಷೆ ಕೊಟ್ಟೆ. ನನ್ನ ಪ್ರಕಾರ ನಾನು ಮಾಡಿದ ಸರಿ. ನನ್ನ ಮಗಳಿಗಿಂತಲೂ ನನಗೆ ಅರಸನ ಕೋಟೆ ಋಣ ಮುಖ್ಯ. ಅರಸನ ಕೋಟೆಗೆ ಯಾವುದೇ ಕಪ್ಪು ಚುಕ್ಕೆ ಬರಬಾರದು ಅಂತ ನಾನು ಅವಳಿಗೆ ಆ ರೀತಿ ಮಾಡಿದೆ. ಇದನ್ನ ಋಣ ತೀರ್ಸೋದನ್ನಲ್ಲ, ದಡ್ಡತನ ಅಂತಾರೆ. ನೀನ್ ಕೆಲಸ ಮಾಡಿದ ಮನೆತನದ ಪ್ರತಿಷ್ಠೆಗೋಸ್ಕರ ನೀನ್ ಸ್ವಂತ ಮಗಳನ್ನ ತ್ಯಾಗ ಮಾಡಕ್ ಹೊರಟಿರೋ ನಿನ್ನ ನಿಯತ್ ಬಗ್ಗೆ ನನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ನಿನ್ ಕಾಲಿಗೆ ಬಿದ್ದಿರೋನೇನೋ. ಆದ್ರೆ ಈ ವಿಷಯದಲ್ಲಿ ನನಗ್ ಮಾತ್ರ ತುಂಬಾ ನೋವಾಗ್ತಿದೆ. ನನ್ನ ಮನಸಾಕ್ಷಿ ಪ್ರಕಾರ ಹೇಳೋದಾದ್ರೆ ಹೆತ್ತ ಮಗಳನ್ನ ಕೊಲ್ಲೋದೇ ಪರಿಹಾರ ಅಲ್ಲ ಹನುಮಂತು. ಒಂದ್ ವಿಷಯ ತಿಳ್ಕೊ ಹನುಮಂತು, ನಾನ್ ನಿನ್ನ ಹೊಡೆದಿದ್ದು ನನ್ನ ಸೊಸೆ ಜೀವ ತೆಗಿಯೋಕೆ ಪ್ರಯತ್ನ ಪಟ್ಟೆ ಅಂತ ಮಾತ್ರ ಅಲ್ಲ, ಇನ್ ಮುಂದೇನು ಯಾವತ್ತೂ ಇಂಥ ಕೆಟ್ಟ ಸಾಹಸಕ್ಕೆ ಪ್ರಯತ್ನ ಮಾಡಬಾರ್ದು ಅಂತ. ಈಗ ನನ್ನ ಸೊಸೆ ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದಾಳೆ. ಆದ್ರೆ ಆ ದೇವರು ಖಂಡಿತ ಅವಳನ್ನ ಉಳಿಸ್ಕೊಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅವ್ರ ಪ್ರೀತಿನ ಪರೀಕ್ಷೆ ಮಾಡ್ತಿದ್ದಾನಷ್ಟೇ, ಪ್ರೀತಿನ ಕಿತ್ಕೊಂಡು ಅನ್ಯಾಯ ಮಾಡಲ್ಲ. ನನ್ನ ಸೊಸೆ ಸಾವನ್ನ ಗೆದ್ದು ಬರ್ತಾಳೆ. ಆಗ್ಲಾದ್ರೂ ಇಂಥ ದೊಡ್ಡ ಕೆಲಸ ಎಲ್ಲ ಮಾಡೋದು ಬಿಟ್ಟು ಅವ್ರ ಪ್ರೀತಿನ ಅರ್ಥ ಮಾಡಿಕೊಂಡು ಸಹಕಾರ ಕೊಡು. ಆಗಲ್ಲ. ಅಪ್ಪ, ಪದ್ಮ ಏನಾದ್ರು ನಮ್ಮಿಬ್ರು ಪ್ರೀತಿನ ಒಪ್ಪಲಿಲ್ಲ ಅಂದ್ರೆ ನಾವಿಬ್ರು ಓಡೋಗ್ ಮದ್ವೆ ಆಗ್ಬಿಡ್ತೀವಿ. ಏನ್ ಚಿಕ್ಕಮ್ಮ ಅಲ್ಲಿ ಏನ್ ನಡೀತಿದೆ ನೋಡು. ಏನ್ ಚಿಕ್ಕಮ್ಮ ಅಲ್ಲಿ ಏನಿಲ್ಲ ನೋಡು, ನಾನು ಇಲ್ಲೇನು ನೋಡಿಲ್ಲ, ಇಲ್ಲೇನು ನಡೆದಿಲ್ಲ. ಗೊತ್ತಾಯ್ತಾ? ನೀನ್ ಯಾರಂತ ನನಗೆ ಗೊತ್ತಿಲ್ಲ, ನಾನು ಯಾರಂತ ನಿನಗೆ ಗೊತ್ತಿಲ್ಲ. ನಿಮ್ ಸಿಂಡ್ರೆಲ್ಲ ಕಾಯಿಲೆ ಎಫೆಕ್ಟ್ ಕಡೆ ದಾಮಿನಿ. ಅಯ್ಯೋ ದೇವ್ರೇ, ಏನಾಯ್ತಪ್ಪ ನನಗೆ. ಈ ಸಿಂಡ್ರೆಲ್ಲ ಎಫೆಕ್ಟ್ ಇಂದ ಎರಡು ಕಣ್ಣಿಗೂ ನಾನು ವಿಲನ್ ತರ ಕಾಣಿಸ್ತಾ ಇದ್ದೀನಿ. ನನ್ನನ್ನು ಎಲ್ರು ವಿಲನ್ ಅಂದ್ರೂ ಪರವಾಗಿಲ್ಲ, ಆ ಕೆಲಸದವಳನ್ನ ಹೀರೋಯಿನ್ ಮಾಡ್ತಿದಾರಲ್ಲ ಅದು
ಅದು ನನ್ನ ಕೈಗೆ ಸಹಿಸ್ಕೊಳಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಒಂದು ಫುಲ್ ಸ್ಟಾಪ್ ಇಡ್ಬೇಕು. ಇಡ್ತೇನೆ. ಡಾಕ್ಟರ್ ಪಾರ್ವತಿ ಹೇಗಿದ್ದಾಳೆ? ಐ ಆಮ್ ಸಾರಿ ಟು ಸೇ ದಿಸ್. ಅವರು ನಮ್ಮ ಟ್ರೀಟ್ಮೆಂಟ್ಗೆ ಸ್ಪಂದಿಸ್ತಾ ಇದ್ದಾರೆ. ನಮ್ಮ ಪ್ರಯತ್ನಗಳನ್ನೆಲ್ಲ ನಾವು ಮಾಡಿದ್ದಾಯ್ತು. ಇನ್ನೇನಿದ್ರು ಪವಾಡನೇ ನಡೀಬೇಕು. ಐ ಆಮ್ ಸಾರಿ. ನನ್ ಪಾರು ಆ ದೇವ್ರ ಮೇಲೆ ಭಾರ ಹಾಕಿ ಧೈರ್ಯದಿಂದ ಇರೋಣ. ಒಳ್ಳೆತನಕ್ಕೆ ಆ ದೇವ್ರು ಖಂಡಿತ ಅವಳನ್ನ ಕಾಪಾಡ್ತಾನೆ. ಆ ನಂಬಿಕೆ ನನಗಿದೆ. ಅವಳು ಯಾವ್ದಕ್ಕೂ ರೆಸ್ಪಾಂಡೇ ಮಾಡ್ದಿಲ್ವಂತಲ್ಲ ಅಪ್ಪ. ಬ್ರೋ, ಬೆಳಗ್ಗೆವರೆಗೂ ಟೈಮ್ ಇದೆ, ಅದಕ್ಕೆ ಖಂಡಿತ ರೆಸ್ಪಾಂಡ್ ಮಾಡೇ ಮಾಡ್ತಾರೆ. ಅಪ್ಪ, ನಾನು ಪಾರನ್ ನೋಡ್ಬೇಕು. ಆಯ್ತಪ್ಪ, ನೀನು ಹೋಗು, ಅವಳ ಹತ್ರನೇ ಇರು. ಗಣಿ, ನಿಮ್ಮಪ್ಪ ನಿನ್ನ ಹೊರಗಡೆ ಸುತ್ತಾಡ್ಸಕ್ ಕರ್ಕೊಂಡು ಹೋಗ್ಲಿಲ್ಲ ಅನ್ನೋ ಒಂದು ಸಣ್ಣ ಕಾರಣಕ್ಕೆ ಸಾಯೋ ಮಾತಾಡ್ತೀಯ. ನೀನ್ ಯಾವತ್ತೂ ಹೀಗ್ ಮಾತಾಡಬಾರ್ದು, ಗೊತ್ತಾಯ್ತಾ? ಸರಿ ಮುರಳಿ. ಹನುಮಂತು, ಬೇಗ ಗಾಡಿ ತೆಗಿ, ನಾನ್ ಸ್ವಲ್ಪ ಹೊರಗೆ ಹೋಗ್ಬೇಕು. ಸರಿ ಅಮ್ಮರೇ, ಮನೆಗೆ ಹೋಗಿ ಯೂನಿಫಾರ್ಮ್ ಹಾಕೊಂಡ್ ಬರ್ತೀನಿ. ಏನು ಬೇಡ, ಅದೆಲ್ಲ ಏನು ಬೇಡ, ನಾ ಅರ್ಜೆಂಟ್ ಆಗಿ ಹೋಗ್ಬೇಕು. ಗಾಡಿ ಹತ್ತು. ನಿನಗೇನು ಆಗಲ್ಲ, ಧೈರ್ಯವಾಗಿರು. ನಮ್ಮಿಬ್ಬರಿಗೂ ಹೇಗೆ ಪರಿಚಯ ಆಯ್ತು ಅಂತ ನೆನಪು ಮಾಡ್ಕೊ. ಆಮೇಲೆ ನಾವಿಬ್ರು ಹೇಗೆ ಸ್ನೇಹಿತರಾದ್ವಿ ಅನ್ನೋದು ನೆನಪು ಮಾಡ್ಕೋಬಾರು. ಅದಾದ್ಮೇಲೆ ಏನಾಯ್ತು ಅಂತ ಯೋಚನೆ ಮಾಡು. ಈಗ ನಾನು ಹೇಳೋದಕ್ಕೆ ಹೊರಟಿರೋದು ನನ್ನ ಜೀವನದ ಅತ್ಯಂತ ಮುಖ್ಯವಾದ ಘಟ್ಟ. ಏನು ಹೇಳು? ಅದೇ ಬಾರು, ನಮ್ಮಿಬ್ಬರು ಮದುವೆ. ಅಂದ್ರೆ ಆ್ಯಡ್ ಶೂಟ್ನಲ್ಲಿ ನಡೆದ ಆ ಘಟನೆ. ನನ್ನ ಪಾಲಿಗೆ ಅವತ್ತೊಂದು ಶೂಟಿಂಗ್ ಮದುವೆ ಆಗಿತ್ತು. ಆದರೆ ನಿನಗೆ ನನ್ನ ರಕ್ಷಣೆಗೋಸ್ಕರ ನಿನ್ ಕುತ್ತಿಗೆಯಲ್ಲಿ ಉಳಿಸ್ಕೊಂಡ ಪ್ರೀತಿಯ ಕವಚ, ನಾನು ಕಟ್ಟಿದ ತಾಳಿ. ನಿನ್ನ ದೃಷ್ಟಿಲಿ ಆವತ್ತಿಂದ ನಾನು ನಿನ್ ಗಂಡ ಆಗಿದ್ದೆ. ಆದರೆ ನನ್ನ ದೃಷ್ಟಿಲಿ ನೀನೊಬ್ಳು ಒಳ್ಳೆಯ ಸ್ನೇಹಿತೆ. ಆದ್ರೆ ಯಾವತ್ತು ನೀನೇ ನನ್ನ ಕಣ್ಣಿನ ಹುಡುಗಿ ಅಂತ ಗೊತ್ತಾಯ್ತು, ಅವತ್ತು ನಿನ್ನ ಪ್ರೀತಿಲಿ ನಾನು ಬಿದ್ದು ಹೋದೆ ಬಾರು. ಅದನ್ನು ಇತಿಹಾಸ ಅಂತಾರಲ್ಲ, ಹಾಗಾಯ್ತು. ಮೊದಲು ನಾವಿಬ್ರು ಪ್ರೀತಿಯನ್ನು ಸುಂದರವಾಗಿ ತಲೆಯಲ್ಲಿ ಬಿದ್ವಿ. ಆಮೇಲೆ ಕನಸಿನ ಲೋಕದಲ್ಲಿ ತೇಲಿದ್ವಿ, ಪ್ರೇಮ ಲೋಕದಲ್ಲಿ ಹಾರಾಡಿದ್ವಿ. ಅದೆಲ್ಲ ಆದ್ಮೇಲೆ ನಾವು ಮತ್ತೆ ಮದುವೆ ಆದ್ವಿ. ಎಷ್ಟು ವಿಚಿತ್ರ ಅಲ್ವಾ? ಇಷ್ಟೆಲ್ಲ ಆಗೋವರೆಗೂ ನನ್ನ ಜೊತೆಗಿದ್ದೋಳು ಸಡನ್ ಆಗಿ ನಾನು ಬಿಟ್ಟು ಹೋಗ್ತೀನಿ ಅಂದ್ರೆ ನಾನು ಬಿಟ್ಬಿಡ್ತೀನಾ? ಖಂಡಿತ ಇಲ್ಲ. ನನ್ನ ಜೀವ ಕೊಟ್ಟಾದ್ರೂ ನಿನ್ನ ಉಳಿಸ್ಕೋತೀನಿ ಪಾರು, ಉಳಿಸ್ಕೋತೀನಿ.
ಯಾವ ಕಡೆಗೆ? ಹಾಸ್ಪಿಟ್ಲ್ಗೆ ಹೋಗ್ಬೇಕು, ಸ್ಪಂದನ ಹಾಸ್ಪಿಟ್ಲ್ಗೆ. ಯಾಕೆ ಹನುಮಂತು ಕಾರ್ ಸಡನ್ ಆಗಿ ನಿಲ್ಲಿಸ್ದೆ? ಅಲ್ಲ ಅಮ್ಮರೇ, ಆಸ್ಪತ್ರೆಗೆ ಯಾಕೆ? ರಘು ಆರೋಗ್ಯಕ್ಕೆ ಏನೋ ಸಮಸ್ಯೆ ಆಗಿದೆ ಹನುಮಂತು. ನನಗ್ ಗಾಬರಿ ಆಗುತ್ತೆ ಅಂತ ಆದಿ ಪ್ರೀತು ಅದನ್ನ ನನ್ನಿಂದ ಮುಚ್ಚಿಡ್ತಾ ಇದ್ದಾರೆ. ಅದಕ್ಕೆ ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಓ, ಅಮ್ಮರು ಪಾರ್ವತಿ ಆಸ್ಪತ್ರೆಯಲ್ಲಿರೋದನ್ನ ಅಪ್ಪೋರೆ ಆಸ್ಪತ್ರೆಯಲ್ಲಿದ್ದಾರೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ. ಏನ್ ಯೋಚನೆ ಮಾಡ್ತಿದ್ಯಾ ಹನುಮಂತು? ಬೇಗ ನಡಿ. ಏನಿಲ್ಲ ಅಮ್ಮರೇ, ನೀವು ಗಾಬರಿ ಆಗ್ಬೇಡಿ. ಅಪ್ಪವ್ರಿಗೇನು ಆಗಿರಲ್ಲ, ಹುಷಾರಾಗಿರ್ತಾರೆ. ಈಗಿಲ್ಲ ಅಂದ್ರೂ ಬೆಳಿಗ್ಗೆ ಮನೆಗೆ ವಾಪಸ್ ಬರ್ತಾರೆ. ನಾವು ಮನೆಗೆ ಹೋಗೋಣ. ನಾನು ಇಷ್ಟು ಟೆನ್ಷನ್ ನಲ್ಲಿದ್ದೀನಿ, ಇವನಿಷ್ಟು ಕೂಲಾಗಿ ಮಾತಾಡ್ತಿದ್ದಾನೆ ಅಂದ್ರೆ ಅವ್ರ ಮುಚ್ಚುಮರೆ ವಿಷಯದಲ್ಲಿ ಇವನು ಶಾಮೀಲಾಗಿದ್ದಾನೆ ಅನ್ಸುತ್ತೆ. ಹನುಮಂತು, ಈಗ ನೀನು ನನ್ನನ್ನ ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತೀಯೋ ಇಲ್ಲ ನಾನೇ ಕಾರ್ ಇಳಿದು ಟ್ಯಾಕ್ಸಿ ಮಾಡ್ಕೊಂಡು ಹೋಗ್ಲೋ? ಬೇಡ ಬಾರೆ, ಹೋಗೋಣ, ಆಸ್ಪತ್ರೆಗೆ ಹೋಗೋಣ. ಡ್ಯಾಡ್, ಸಾರಥಿ ಈಗ ಮನೆಗೆ ಹೋದ್ರಲ್ಲ, ಸಾರಥಿ ಮಾಮ್ ವಿಷಯದಲ್ಲಿ ಒಂಥರ ಬಾಹುಬಲಿ ಕಟ್ಟಪ್ಪ ಇದ್ದಂಗೆ. ಒಂದ್ ವೇಳೆ ತನ್ನ ಮಗಳಿಗೆ ತಾನೇ ವಿಷ ಹಾಕಿದ್ದೀನಿ, ಈಗ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗಿದ್ದಾಳೆ ಅಂತ ಏನಾದ್ರು ಮಾಮ್ ಹತ್ರ ಹೇಳ್ಬಿಟ್ರೆ ಏನ್ ಮಾಡುದು ಡ್ಯಾಡ್? ಪ್ರೀತು, ನೀನ್ ಹೇಳಿದ ದಿಕ್ಕಿನಲ್ಲಿ ನಾನು ಯೋಚನೆನೇ ಮಾಡಿಲ್ಲ. ಒಂದ್ ವೇಳೆ ಹನುಮಂತು ಏನಾದ್ರೂ ಅಖಿಲಾಗೆ ಎಲ್ಲ ವಿಷಯ ಹೇಳ್ಬಿಟ್ರೆ ಅಖಿಲ ಏನ್ ನಿರ್ಧಾರ ತಗೊಳ್ತಾಳೋದ್ರ ಮೇಲೆ ನಮ್ ನಿರ್ಧಾರ ನಿಂತಿರುತ್ತೆ. ಇಲ್ಲಿನ ವಿಷಯ ಅವಳಿಗೇನಾದ್ರೂ ಗೊತ್ತಾದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಅವಳು ಇಲ್ಲಿ ಬರಬಹುದು. ಎಕ್ಸ್ಕ್ಯೂಸ್ ಮೀ, ರಘು ಅನ್ನೋರು ಯಾವ, ಐಮ್ ಸಾರಿ, ಅರಸನಕೋಟೆ ರಘುರಾಮ್ ಅವರು ಯಾವ ವಾರ್ಡಲ್ಲಿ ಇದ್ದಾರೆ? ನಿಮಿಷ ಚೆಕ್ ಮಾಡಿ ಹೇಳ್ತೀನಿ. ಯಾರು ಇಲ್ಲಮ್ಮ? ಇಲ್ಲ, ಖಂಡಿತ ಇಲ್ಲೇ ಟ್ರೀಟ್ಮೆಂಟ್ ತಗೊಂಡು 6,12,000 rupees, ಅರೌಂಡ್ ದಟ್ ಮಚ್ ಅಷ್ಟನ್ನ ಪೇ ಕೂಡ ಮಾಡಿದ್ದಾರೆ ನೋಡಿ. ಚೆಕ್ ಮಾಡಿ ನೋಡಿ ಹೇಳ್ತೀನಿ. ಆಗ್ಲೇ ಬಂದಾಯ್ತು ಡ್ಯಾಡ್. ಆ ನೇಮಲ್ಲಿ ಯಾರು ಅಡ್ಮಿಟ್ ಆಗಿಲ್ಲಮ್ಮ? ಅಡ್ಮಿಟ್ ಆಗಿಲ್ವಾ? ಮತ್ತೆ ರಘು ಎಲ್ಲಿ ಹೋದ್ರು? ರಘು, ನನ್ನಿಂದ ಯಾಕೆ ವಿಷಯ ಮುಚ್ಚಿಟ್ಟೆ ಪಾರು? ಸಾರ್ತಿ ನೀನ ಹೀಗೆ ಮಾಡೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ನಿನಗೆ ಗೊತ್ತಿತ್ತು ತಾನೆ. ನೀನಿರದೆ ನಾನಿರೋದಕ್ಕೆ ಯಾಕೆ ನನ್ನ ಮೆಂಟಲಿ ಪ್ರಿಪೇರ್ ಮಾಡ್ತಾ ಬಂದೆ? ಪಾರು, ನಿನ್ನ ಬಿಟ್ಟು ನಾನು ಇರ್ತೀನಾ? ಅದು ನನಗೆ ಸಾಧ್ಯನಾ? ಹೇಗೆ ನೀನೆಲ್ಲ ಡಿಸೈಡ್ ಮಾಡಿದೆ? ಪ್ಲೀಸ್ ಪಾರು, ನನ್ನ ಬಿಟ್ಟು ಹೋಗ್ಬೇಡ ಪಾರು. ನೋಡು, ನನ್ನ ಜೀವನ ಪೂರ್ತಿ ಜೊತೆಗಿರ್ತೀನಿ ಅಂತ ಮಾತು ಕೊಟ್ಟು ಹೀಗೆ ಮೋಸ ಮಾಡಿ ಹೋಗ್ಬೇಡ ಪಾರು. ಎದ್ದೇಳು ಪಾರು. ಪಾರು, ನನ್ನಿಂದ ದೂರ ಹೋಗ್ಬೇಡ ಪಾರು. ಎದ್ದೇಳು ಪಾರು. ನನ್ನ ಮುತ್ತು ಅಲ್ವಾ, ನನ್ನ ಬಂಗಾರ ಅಲ್ವಾ? ಹೇಳು ಪಾರು, ಹೇಳು ಪಾರು. ಕಣ್ಬಿಡು ಪಾರು, ಕಣ್ಬಿಡು ಪಾರು, ಕಣ್ಬಿಡು ಪಾರು. ಹೇಳಲ್ವಾ? ಸರಿ ಬ್ರೋ, ಹಾಗಾದ್ರೆ ನೀನ್ ನಮ್ಮ ಸಂಬಂಧಕ್ಕೆ ಯಾವ ಬೆಲೆನೂ ಕೊಡಲ್ಲ ಅಂತ ಆಯ್ತು. ಹಾಗಾದ್ರೆ ಅಂತ ಜಾಗದಲ್ಲಿ ನಾನು ಇರಲ್ಲ. ಹೋಗ್ತೀನಿ, ನಾನು ಹೋಗ್ತೀನಿ. ದರಿದ್ರದವಳು ಹಬ್ಬದ ದಿನ ಮನೆಗೆ ಒಕ್ಕರ್ಸ್ಕೊಂಡ್ಲು. ಇವಳ ಮುಖ ನಾನ್ ನೋಡ್ಕೊಂಡಿರ್ಬೇಕಾ ಹಬ್ಬದಲ್ಲಿ? ನನ್ನ ಕೈಲಾಗಲ್ಲಪ್ಪ.
ನಾನು ಶಾಪಿಂಗ್ ಮಾಡ್ಕೊಂಡು ಬರ್ತೀನಿ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೆ ನನ್ನ ಮಗಳು ತವರಿಗೆ ಬಂದಿದ್ದಾಳೆ, ನನ್ನ ಇಬ್ರು ಸೊಸೆಯಂದ್ರು ಸೇರಿ ಅವಳನ್ನ ಆರತಿ ಮಾಡಿ ಮನೆ ಒಳಗಡೆ ಕರ್ಕೋತಾ ಇದ್ದಾರೆ ಅಂತ. ತುಂಬಾ ಸಂತೋಷ ಆಗ್ತಿದೆ. ಬಲಗಾಲಿಟ್ಟು ಒಳಗ್ ಬಾ. ಜನನಿ, ಎಲ್ಲ ಸಿದ್ಧತೆನೂ ಆಗಿದೆಯಮ್ಮ? ಎಲ್ಲ ರೆಡಿ ಇದೆ. ಇವತ್ತು ನಮ್ಮ ನಾಡ ಹಬ್ಬ. ನನ್ನ ಮಗಳು ಮನೆಗೆ ಬಂದಿರೋ ಸಂತೋಷದಲ್ಲಿ ಎಲ್ಲರೂ ಸೇರಿ ಇದನ್ನ ಸಂಭ್ರಮದಿಂದ ಆಚರಿಸೋಣ. ಎಲ್ಲರೂ ಫ್ರೆಶ್ ಆಗಿ ಬನ್ನಿ. ಬಾಮ್ಮ ಮಗಳೇ. ತನ್ನ ಮಗಳನ್ನು ತಾನೇ ಕೊಲ್ಲುವಂಥ ದುರವಸ್ಥೆ ಯಾವ ತಂದೆಗೂ ಬರಬಾರ್ದು ಲಕ್ಷ್ಮಿ. ಆದರೆ ನನಗೂ ಅದಕ್ಕೆ ಬಂತು. ಅದು ಮಗಳನ್ನು ಕೊಂದ ತಂದೆ ಅಂತ ಹಣೆ ಪಟ್ಟಿ ಕಟ್ಕೊಳ್ಳೋ ಬದಲು ಮಗಳನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಟ್ಟ ಅಂತ ಹಣೆ ಪಟ್ಟಿ ತಟ್ಬಿಡ್ತು ನನಗೆ. ಅದ್ರ ಬಗ್ಗೆ ನನಗೇನು ಬೇಜಾರಿಲ್ಲ ಬಿಡು. ಆದರೆ ಇವಳು ಆ ಮನೆಯವ್ರ ನಂಬಿಕೆಗೆ ಮೋಸ ಮಾಡಿದ್ದಾಳೆ. ಅದರ ಅರಿವಿಲ್ಲದೆ ಅಖಿಲಮ್ಮನವರು ಇವಳನ್ನ ಮಗಳು ಅಂತ ಮನೆ ತುಂಬಿಸ್ಕೊಂಡಿದ್ದಾರೆ. ಅದಕ್ಕಾದ್ರೂ ಕೃತಜ್ಞತೆ ಬೇಡವ ಲಕ್ಷ್ಮಿ ಇವಳಿಗೆ? ಅವತ್ತು ದೊಡ್ಡ ಯಜಮಾನ್ರು ದೇವಸ್ಥಾನಕ್ಕೆ ಬರಲಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವಳು ನಿನ್ನ ಹತ್ರ ಬಂದ್ಬಿಡ್ತಿದ್ಲು. ನಾನು ಅವಳ ಜೊತೆ ಸೇರ್ಕೊಂಡಿದ್ದೆ. ಅವಳ ಆಯುಸ್ ಗಟ್ಟಿ ಆಗಿತ್ತು, ಬದುಕ್ಬಿಟ್ಲು. ಆದರೆ ಆಶ್ಚರ್ಯ ಏನು ಗೊತ್ತಾ, ನಾನು ಅವಳನ್ನು ಸಾಯಿಸ್ತೀನಿ ಅಂತ ಅವಳಿಗೆ ಮೊದಲೇ ಗೊತ್ತಿದ್ರು ನನ್ನ ಮೇಲೆ ಅದೇ ಪ್ರೀತಿ, ಅದೇ ಕಾಳಜಿ ತೋರಿಸಿದ್ಲು. ಅದನ್ನು ನೆನೆಸ್ಕೊಂಡ್ರೆ ಅಯ್ಯೋ ಅನ್ಸುತ್ತೆ. ಈಗಲೂ ಕರುಳು ಚುರುಕ್ ಅನ್ಸುತ್ತೆ. ಪರವಾಗಿಲ್ಲಮ್ಮ ಜನನಿ, ನಾನು ಪಾರ್ವತಿ ಇಬ್ರು ಆಸ್ಪತ್ರೆಯಲ್ಲಿದ್ವಿ. ಆದ್ರೂ ನೀನೊಬ್ಳೆ ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಂಡಿದೀಯಾ. ತುಂಬಾ ಚೆನ್ನಾಗಿದೆ ಅಮ್ಮ. ಅತ್ತೆ, ನಿಮ್ ಹೊಗಳಿಕೆಯಲ್ಲಿ ಯಾಮಿನಿಯವ್ರ ಪಾಲು ಇದೆ. ಹೌದೇನಮ್ಮ? ಹೌದು ಅತ್ತೆ, ನೀವು ಪಾರ್ವತಿಯವ್ರನ್ನ ಮನೆಗ್ ಕರ್ಕೊಂಡ್ ಬರ್ತೀರಾ ಅನ್ನೋ ವಿಷಯ ಗೊತ್ತಾಗಿ ಸೂರ್ಯ ಹುಟ್ಟೋಕ್ಕೂ ಮುಂಚೆನೆ ಇಲ್ಲಿಗೆ ಬಂದು ನನ್ ಜೊತೆ ಕೆಲಸ ಮಾಡಿದ್ದಾರೆ. ಅದಕ್ಕೆ ಇಷ್ಟು ಚೆನ್ನಾಗಿ ಬೊಂಬೆಗಳನ್ನ ಕೂರ್ಸೋದಕ್ಕೆ ಸಾಧ್ಯ ಆಗಿದ್ದು. ಯಾಮಿನಿ, ನಮ್ಮ ಮನೆತನಕ್ಕೆ, ನಮ್ಮ ಕುಟುಂಬಕ್ಕೆ ನೀನೇ ಹೇಳಿ ಮಾಡಿಸಿದ ಸೊಸೆ ನಮ್ಮ. ಈ ಖುಷಿ ನಿನ್ಗೆ ಈಗಾದ್ರೆ ನಮ್ಗೆ ಹಾಸ್ಪಿಟ್ಲಲ್ಲಿ ಆಯ್ತು ಗೊತ್ತಾ? ಹೌದಾ? ಅಲ್ಲಿಗೆ ಬಂದ್ ಮಾಮು ಅದಕ್ಕೆ ನೋಡಿ
ನನ್ನ ಮಗಳೇ ಪಾರ್ವತಿ, ನಿನ್ಗೇನೂ ಆಗಲ್ಲ, ನಾನಿದ್ದೀನಿ, ನಾನಿನ್ನ ಕಾಪಾಡ್ಕೊಳ್ತೀನಿ ಅಂತಂದ್ರು. ಈ ತರ ಮಾತಾಡಿದ್ ಮಾಮ ಅಂತ ನಮ್ಗೆಲ್ಲ ಒಂದ್ ಕ್ಷಣ ಆಶ್ಚರ್ಯ ಆಗೋಯ್ತು. ಅಂತೂ ಇನ್ಮೇಲಾದ್ರೂ ಎಲ್ಲ ಸರಿ ಹೋಗುತ್ತೆ ಅನ್ಸುತ್ತಲ್ವಾ ಪ್ರೀತು? ಅಂದ್ರೆ ಪಾರ್ವತಿಯವ್ರನ್ನ ಈ ಮನೆ ಸೊಸೆ ಅಂತ ಅತ್ತೆ ಒಪ್ಕೊಳ್ಳೋ ಟೈಮ್ ಇನ್ನೇನ್ ಹತ್ರ ಬಂತು ಅನ್ಸುತ್ತೆ. ಆ ಅಮೃತ ಗಳಿಗೆಗೋಸ್ಕರ ತಾನೆ ನಾವೆಲ್ಲರೂ ಕಾಯ್ತಾ ಇರೋದು. ಹಾ ಪ್ರೀತು, ಅತ್ತೆ ಮಾವ ನಮ್ಮೆಲ್ರಿಗೂ ಬನ್ನಿ ಕೊಟ್ಟು ಬಂಗಾರದಾಗಿರೋಣ ಅಂತ ಆಶೀರ್ವಾದ ಮಾಡಿದ್ರಲ್ಲ, ಆದ್ರೆ ನಾವೇ ಬನ್ನಿ ಕೊಟ್ಕೊಳ್ಳೋದನ್ನ ಮರ್ತೆ ಹೋಗ್ಬಿಟ್ಟಿದೀವಲ್ಲ. ಬಾಬಾ ಬಾಬಾ, ಒಂದ್ ನಿಮಿಷ, ಈ ಬನ್ನಿ ಕೊಡೋ ಕಾರ್ಯಕ್ರಮನ ಮೊದಲು ಬ್ರೋ ಶುರು ಮಾಡ್ಲಿ. ಯಾರಿಗೆ? ಇನ್ಯಾರಿಗೆ? ನಮ್ಮ ಪಾರ್ವತಿ ಅದಕ್ಕೆ. ಬಾ. ಗಾಬರಿ ಆಗ್ಬಿಟ್ಟಿಯಪ್ಪ. ನನ್ ಮಗಳು ಪಾರ್ವತಿನ ನೋಡ್ಕೊಳ್ಳೋದಕ್ಕೆ ನಾನಿರೋವಾಗ ನೀನ್ ಯಾಕೆ ಟೆನ್ಷನ್ ತಗೋತೀಯ ಅಂತ ಹೇಳ್ದೆ ಅಷ್ಟೆ. ನಾನ್ ನಿನ್ನ ಆಫೀಸ್ಗೆ ಹೋಗ್ಬೇಡ ಅಂತ ಹೇಳಿದ್ದು ನಿನ್ನೆ ಪೂರ್ತಿ ಆಸ್ಪತ್ರೆಲೇ ಕಾಲ ಕಳೆದಿದೆಯಲ್ಲ, ಆ ಕಾರಣಕ್ಕೆ. ಆ ವಾತಾವರಣದಲ್ಲಿ ಸರಿಯಾಗಿ ಊಟನೂ ಮಾಡಿರಲ್ಲ, ನಿದ್ದೆನೂ ಮಾಡಿರಲ್ಲ. ಇವತ್ ಮನೇಲೇ ಇದ್ದು ರಿಲ್ಯಾಕ್ಸ್ ಮಾಡು ಅಂತ ಹೇಳ್ದೆ ಅಷ್ಟೆ. ಸರಿಮಾ, ಇಲ್ಲೇ ಇರ್ತೀನಿ. ನನ್ನ ಪಾರ್ವತಿ ಹುಷಾರಾಗೋವರೆಗೂ ನಾನು ಎಲ್ಲಿಗೂ ಹೋಗಲ್ಲ ಅಮ್ಮ, ಅವಳ ಪಕ್ಕದಲ್ಲೇ ಇರ್ತೀನಿ. ಅತ್ತೆ, ನಿಮ್ ಮಾತು ಕೇಳ್ತಿದ್ರೆ ನನಗೆ ನನ್ನ ತಾಯಿ ಹೇಳಿದ ಮಾತು ನೆನಪಾಗ್ತದೆ. ಏನಮ್ಮ? ಮಗನಿಗೆ ಒಳ್ಳೆ ತಾಯಿ ಆದವರು ಸೊಸೆಗೂ ಒಳ್ಳೆ ಅತ್ತೆ ಆಗ್ತಾರಂತೆ. ಮಗನ ನೆಮ್ಮದಿ ಯೋಗಕ್ಷೇಮನ ಬಯಸೋ ತಾಯಿ ಖಂಡಿತ ತನ್ನ ಸೊಸೆನ ತನ್ನ ಜೀವನದ ಒಂದು ಭಾಗ ಅಂತಾನೆ ಭಾವಿಸಿರ್ತಾರೆ. ಸೊಸೆನ ಹೊರಗಿನವಳ ತರ ಟ್ರೀಟ್ ಮಾಡಿ ಗ್ಯಾಪ್ ಕ್ರಿಯೇಟ್ ಮಾಡಲ್ಲ. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ಅತ್ತೆ ಆಗಿ ಪಡಿತಿರೋದಕ್ಕೆ, ಅರಸನ ಕೋಟೆಯ ಸೊಸೆಯಾಗಿ ಬರ್ತಿರೋದಕ್ಕೆ ನನಗೆ ಬಹಳ ಹೆಮ್ಮೆ ಅನ್ನಿಸ್ತಿದೆ ಅತ್ತೆ. ನಿನ್ನಂಥ ಹುಡುಗಿ ನಮ್ಮನೆ ಸೊಸೆಯಾಗಿ ಬರ್ತಾ ಇರೋದು ನನಗೂ ತುಂಬಾ ಹೆಮ್ಮೆ ಕಣಮ್ಮ. ಪಾರ್ವತಿ, ಆರಾಮಾಗಿರು, ರೆಸ್ಟ್ ತಗೋ, ಏನೇ ಬೇಕಾದ್ರೂ ಕೇಳು, ಆಯ್ತಾ? ನೀವೇನು ತಲೆ ಕೆಡ್ಸ್ಕೋಬೇಡಿ ಅತ್ತೆ. ಪಾರ್ವತಿಯವ್ರ ಜೊತೆ ನಾನಿರ್ತೀನಿ. ಅವ್ರ ಬೇಕು ಬೇಡಗಳನ್ನೆಲ್ಲ ನಾನು ನೋಡ್ಕೊಳ್ತೀನಿ. ನಿನ್ನಂಥ ಹುಡುಗಿ ನಮ್ಮನೆ ಸೊಸೆ ಆಗ್ತಿರೋದು ನಮಗ್ ಹೆಮ್ಮೆನಮ್ಮ. ಪಾರ್ವತಿಯವರೇ, ನಿಮ್ಗೇನ್ ಬೇಕೋ ಎಲ್ಲಾನು ಕೇಳಿ, ಯಾವುದಕ್ಕೂ ಸಂಕೋಚ ಮಾಡ್ಕೋಬೇಡಿ, ಆಯ್ತಾ? ನೀವ್ಯಾಕೆ ಅಲ್ಲೇ ನಿಂತಿದ್ದೀರಾ? ಕೂತ್ಕೊಳ್ಳಿ. ಇಲ್ಲ, ಪರವಾಗಿಲ್ಲ. ಅಯ್ಯೋ, ನನ್ನ ಪಾರ್ಗ್ ನಾನು ಇನ್ನೂ ಬನ್ನಿನೇ ಕೊಟ್ಟಿಲ್ವಲ್ಲ. ಒಂದ್ ನಿಮಿಷ, ಬನ್ನಿ ತರ್ತೀನಿ. ನೋಡಿದ್ರ ಪಾರ್ವತಿ ಅವರೇ, ನನಗೆ ಬನ್ನಿ ಕೊಡ್ಬೇಕು ಅನ್ನೋದು ನೆನಪಾಗಿ ಎಷ್ಟು ಖುಷಿಯಿಂದ ಹೋದ್ರು ಅಂತ. ಪಾಪ, ಯಜಮಾನ್ರನ್ನ ಮದ್ವೆ ಆಗ್ತಿದ್ದೀನಿ ಅನ್ನೋ ಖುಷಿಲಿದ್ದಾರೆ. ಆದ್ರೆ ನಾನು ಈಗಾಗ್ಲೇ ಅವ್ರನ್ನ ಮದ್ವೆ ಆಗಿದ್ದೀನಿ ಅಂತ ಗೊತ್ತಾದ್ರೆ ಎಷ್ಟು ದುಃಖ ಪಡ್ತಾರೋ. ಏನ್ ಬ್ರೋ, ನಾವಿಬ್ರು ಒಬ್ರಿಗೊಬ್ರಿಗೆ ಬನ್ನಿ ಕೊಟ್ಕೊಳ್ಳೋಣ ಅಂತ ಬಂದ್ರೆ ನೀನಾಗ್ಲೇ ನಮ್ಕಿಂತ ಸ್ಪೀಡ್ ಆಗಿದ್ಯಾ? ಯಾರಿಗೆ? ಹಾ, ಗೊತ್ತು ಪರವಾಗಿಲ್ಲ, ನಡಿ ಕೊಡು ಬ್ರೋ. ನಿಮಿಷ, ಈಗ ಹೋಗು ಬ್ರೋ. ಬಂಗಾರದಾಗ ಬಾಳು. ಕಾಲಿಗೆ ಬೀಳ್ತೀನಿ ಅನ್ಕೊಂಡ? ಕಾಮಿಡಿ. ನೀನೊಂದು ಅದ್ ಹಾಗಿರ್ಲಿ ಬಿಡು. ಭಾವ 2 ಬೌಲ್ ಬನ್ನಿ ತಗೊಂಡ್ ಹೋಗ್ತಾ ಇದ್ರು, ನೀನ್ ಯಾಕೆ ಒಂದೇ ಬೌಲ್ ಬನ್ನಿ ಕೊಟ್ಟು ಕಳಿಸ್ದೆ? ಒಂದು ಬೌಲಲ್ಲಿರೋ ಬನ್ನಿನ ಪಾರ್ವತಿ ಅದಕ್ಕೆ ಕೊಡ್ತಿದ್ದ, ಇನ್ನೊಂದು ಬೌಲಲ್ಲಿರೋ ಬನ್ನಿನ ಯಾಮನಿಯವ್ರಿಗೆ ಕೊಡ್ತಿದ್ದ.
ಟೇಕ್ ಕೇರರ್ನ ಕಳಿಸಿ ಅಂತ ಫೋನ್ ಮಾಡಿದ್ದೆ ಅಕ್ಕ. ಪಾರ್ವತಿನ ನಾನೇ ನೋಡ್ಕೋತೀನಿ ಅಂತ ಹೇಳಿದೀನಿ ತಾನೆ, ಮತ್ತೆ ಬೇರೆಯವ್ರ ಅವಶ್ಯಕತೆ ಏನಿದೆ? ಯಾರು ನಿನಗೆ ಫೋನ್ ಮಾಡಕ್ ಹೇಳಿದ್ದು? ಅಕ್ಕ ನಿಮ್ಗೆ ಯಾಕೆ ಸುಮ್ಮನೆ ತೊಂದ್ರೆ ಅಂತ. ಇದ್ರಲ್ಲಿ ತೊಂದ್ರೆ ಏನ್ ಬಂತು ದಾಮಿನಿ? ನಾನ್ ಮೊದ್ಲೇ ಹೇಳಿಲ್ವಾ, ಪಾರ್ವತಿ ಈ ಮನೆ ಕೆಲ್ಸದೋಳಲ್ಲ, ನನ್ನ ಮಗಳಿದ್ದ ಹಾಗೆ. ನಮ್ ಕುಟುಂಬಕ್ಕೋಸ್ಕರ ತನ್ನ ಪ್ರಾಣನೇ ತ್ಯಾಗ ಮಾಡೋದಕ್ಕೆ ಸಿದ್ಧವಾಗಿದ್ಲು. ಅಂಥವಳ ಬಗ್ಗೆ, ಅವಳ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅಲ್ವಾ? ಅಲ್ಲ ಅಕ್ಕ, ಪಾರ್ವತಿ ನಮ್ಮನೆಯವ್ರಿಗೋಸ್ಕರ ಪ್ರಾಣ ಕಳ್ಕೊಳಕ್ ಹೋಗಿದ್ಲು ಅನ್ನೋದನ್ನ ಹೇಗ್ ನಂಬ್ತೀರಾ? ನೀವು ನೋಡಿದ್ರ ಅದನ್ನ? ಅಲ್ಲ, ಅವಳು ಯಾವ ವಿಷಯಕ್ಕೆ ವಿಷ ತಗೊಂಡ್ಲು ಏನೋ ಯಾರಿಗ್ ಗೊತ್ತು. ಅದನ್ನ ನಮ್ಮನೆಯವ್ರಿಗೋಸ್ಕರ ಪ್ರಾಣ ಕಳ್ಕೊಳಕ್ ಹೋದೆ ಅಂತ ದೋಸೆನ ಮಗ್ಜಾಗಿರ್ಬೋದಲ್ಲ. ಪಾರ್ವತಿ ಯಾವತ್ತಿದ್ರು ನಮ್ಮ ಮನೆತನದ ಗೌರವ ಘನತೆನ ಎತ್ತಿ ಹಿಡಿಯುವಂತವಳು. ಅವಳ ಬಗ್ಗೆ ಇಲ್ಲ ಸಲ್ಲದ ಆರೋಪ ಸರಿಯಲ್ಲ. ನಿನಗ ಅವಳ ಬಗ್ಗೆ ಕಾಳಜಿ ಇಲ್ಲದೆ ಇರಬಹುದು, ಆದ್ರೆ ನನಗಿದೆ. ನಾನು ಅವಳ ಆರೋಗ್ಯದ ಕಡೆ ನಿಗಾ ಇಟ್ಟೇ ಇಡ್ತೀನಿ. ನೀನ್ ಏನು ಮಾಡ್ಬೇಕಾಗಿಲ್ಲ, ಸುಮ್ನೆ ಇದ್ದು ಬಿಡು ಅಷ್ಟೇ. ಅರ್ಥ ಆಯ್ತಾ? ಅರ್ಥ ಆಯ್ತಕ್ಕ. ಮಾಡಿದ ತಪ್ಪಿಗೆ ಕ್ಷಮೆ ಇರ್ಲಿ. ಫ್ರೆಂಡ್ಸ್ ಬನ್ನಿ ಇಲ್ಲಿ. ನನ್ಗನ್ಸತ್ತೆ ಆ ಪಾರ್ವತಿ ಹಾಸನದಿಂದ ನಿಂಬೆ ಹಣ್ಣು ತಗೊಂಡ್ ಹೋಗಿ ಕೊಳ್ಳೇಗಾಲದಲ್ಲಿ ಮುದ್ರಿಸ್ಕೊಂಡ್ ಬಂದಿದ್ದಾಳೆ ಅಂತ. ನೋಡಿದ್ರ ಅಕ್ಕನ್ನ ಹೆಂಗ್ ಮೋಡಿ ಮಾಡಿದಾಳೆ ಅಂತ. ಅವಳ ಹೆಸರು ಎತ್ತಿದ್ರೆ ಸಾಕು ಅವ್ರ ಕರುಳಿನ ಕೂಗು ಕಣ್ಣೀರಿಟ್ಬಿಡುತ್ತೆ. ಇಡ್ಲಿ ಮುಂದೊಂದಿನ ಆ ಕಣ್ಣೀರನ್ನ ನಾನೇ ಕಟ್ ಮಾಡ್ತೀನಿ. ನನ್ನ ಮಾತುಗಳನ್ನು ಕೇಳಿದಕ್ಕಾಗಿ ಧನ್ಯವಾದಗಳು ಫ್ರೆಂಡ್ಸ್. ಹೋಗಿ. ಈ ದೇವ್ರು ಈ ಯಾಮಿನಿ ಅವ್ರನ್ನ ಯಾವ ಗಳಿಗೆ ಸೃಷ್ಟಿ ಮಾಡೋದೋ ಏನೋ. ತನ್ನ ಜೊತೆಗೆ ನಿಶ್ಚಿತಾರ್ಥ ಫಿಕ್ಸ್ ಆಗಿರೋ ಹುಡುಗ ಬೇರೆ ಹುಡುಗಿ ಜೊತೆ ಲುಕ್ ಎಕ್ಸ್ಚೇಂಜ್ ಮಾಡ್ಕೊಂಡ್ರು ಗೊತ್ತಾಗ್ತಿಲ್ಲ ಹುಡುಗಿಗೆ. ಏನ್ ಹುಡುಗಿನೋ ಏನ್ ಕತೆನೋ. ಹೀಗೆ ಆದ್ರೆ ಇವರಿಬ್ರು ದೂರ ಮಾಡೋದು ತುಂಬಾ ಕಷ್ಟ ಇದೆ. ಅಲ್ಲ ಜನನಿ, ಅವತ್ತು ಅವ್ರನ್ನ ನೋಡಕ್ಕೆ ಅವ್ರ ಮನೆಗೆ ಹೋದಾಗ, ಕಾಫಿ ಹೊರ್ಸೋದಕ್ಕೆ ಅದಕ್ಕೆ ಹೋದಾಗ ಅದನ್ನೇ ಸಹಿಸ್ಕೊಳ್ಳಿಲ್ಲ ಬ್ರೋ. ನೀನ್ ಅರ್ಸನ್ ಕೋಟೆಗೆ ಸಂಬಂಧ ಪಟ್ಟೋಳಂತೆಲ್ಲ ಕೂಗಾಡ್ದ. ಆದ್ರೂ ಈ ಹುಡುಗಿಗೆ ಡೌಟ್ ಬರ್ಲಿಲ್ಲ. ಅವ್ರ ಇಷ್ಟೊಂದು ಒಳ್ಳೆತನನೇ ಬ್ರೋ ಲವ್ಗೆ ವಿಲನ್ ಆಗ್ಬಿಟ್ಟಿದೆ. ಏನ್ ಮಾಡೋದು? ಅವರಲ್ಲಿ ಒಂಚೂರು ಅನುಮಾನ ಬಂದಿರೋ ತರ ಕಾಣಿಸಿದ್ರು. ಆದಿಭಾವನಿಂದ ಯಾಮಿನಿ ಅವ್ರನ್ನ ದೂರ ಮಾಡೋದಕ್ಕೆ ಏನಾದ್ರೂ ಮಾಡ್ಬೋದಿತ್ತು. ಒಂದ್ ವೇಳೆ ಅನುಮಾನ ಬಂದಿದ್ರು ಮುಚ್ಚಿಡ್ತಿರ್ಬೋದಾ? ಆ ಸಾಧ್ಯತೆ ಕಮ್ಮಿ. ಹೆಣ್ಣೋ ಗಂಡೋ ತುಂಬಾ ಹೊತ್ತು ಈ ಇನ್ಸೆಕ್ಯೂರಿಟಿನ ಮುಚ್ಚಿಡಕ್ಕಾಗಲ್ಲ. ಹೇಗಾದ್ರೂ ಮಾಡಿ ಈ ಯಾಮಿನಿ ಅವ್ರನ್ನ ಬ್ರೋ ಲೈಫ್ ಇಂದ ಫಸ್ಟ್ ಎಕ್ಸಿಟ್ ಕೊಡಿಸ್ಬೇಕು. ಏನ್ ಮಾಡೋಣ? ಹಾ, ಚಿಕ್ಕತ್ತೆನ ಇದಕ್ಕೆ ಯೂಸ್ ಮಾಡ್ಕೊಂಡ್ರೆ ಹೇಗೋ. ಆದಿಭಾವ ಮತ್ತೆ ಪಾರ್ವತಿಯವ್ರ ಪ್ರೀತಿ ವಿಷಯ ಚಿಕ್ಕತ್ತೆಗೆ ಒಂದ್ ಲೆವೆಲ್ಗೆ ಗೊತ್ತು. ಆದ್ರೆ ಮನೆಯವ್ರು ಯಾರು ಅವ್ರ ಮಾತನ್ನ ನಂಬ್ತಾ ಇಲ್ವಲ್ಲ ಅನ್ನೋದೇ ಅವ್ರ ಕೊರ್ಗು. ಅವ್ರ ಮುಖಾಂತರ ಯಾಮಿನಿ ಅವ್ರ ತಲೆಗೆ ಇವರಿಬ್ರು ಪ್ರೀತಿ ವಿಷಯನ ತುಂಬಿದ್ರೆ ಸಕ್ಸಸ್ ಆದ್ರೂ ಸರಿ, ಫೇಲ್ಯೂರ್ ಆದ್ರೂ ಸರಿ, ನಾವಂತೂ ಸಿಕ್ಕಾಕೊಳ್ಳಲ್ಲ. ಏನಂತ್ಯ? ವರ್ಕ್ ಆಗುತ್ತಾ? ಏನ್ ದಾಮಿನಿ, ಆ ಕಡೆ ಈ ಕಡೆ ಓಡಾಡ್ತಾ ಮನೆ ಒಳಗಡೆನೆ ನಕ್ಷತ್ರ ಎಣಿಸ್ತಾ ಇದೀಯಾ? ಮತ್ತೆ ಇಲ್ಲ ಸಲ್ಲದ ಯೋಚನೆಗಳನ್ನ ಮಾಡ್ತಾ ಇದೀಯಾ ಹೇಗೆ? ಅಯ್ಯೋಯ್ಯೋ, ಇಲ್ಲಕ್ಕ, ಇಲ್ಲ ಸಲ್ಲದ ಏನು ಯೋಚನೆ ಮಾಡ್ತಾ ಇಲ್ಲ. ಇರೋದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ಅಕ್ಕ, ನಾವ್ ಆಸ್ಪತ್ರೆಗೆ ಹೋಗ್ ಬಂದಾಗಿಂದ ನನ್ ತಲೆಲೊಂದು ಹುಳ ಕೊರಿತಾ ಇದೆ ಅಕ್ಕ. ವಿಷಯಕ್ ಬಾ. ಬಂದೆ ಅಕ್ಕ. ನೀವೆಲ್ಲರೂ ತಿಳ್ಕೊಂಡಿರೋ ಹಾಗೆ ನನಗೆ ಸಿಂಡ್ರೆಲಾ ಎಫೆಕ್ಟ್ ಇಲ್ಲ ಅಕ್ಕ. ನನಗೆ ಸಿಂಡ್ರೆಲಾ ಎಫೆಕ್ಟ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಸಕ್ಕೆ ಪಾರ್ವತಿ ಅಡ್ಮಿಟ್ ಆಗಿರೋ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅಕಸ್ಮಾತ್ ಆಗಿ ಆದಿ ಪ್ರೀತು ಟೆನ್ಷನ್ ಅಲ್ಲಿ ಇರೋದನ್ನ ಫೋಟೋ ತೆಗೆದ್ಬಿಟ್ಟು ನಾನು ನಿಮಗ್ ಕಳಿಸ್ದೆ. ಪಾರ್ವತಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ದಾಳೆ ಅಂತ ಗೊತ್ತಾಗಿ ನೀವು ಹಾಸ್ಪಿಟ್ಲಿಗೆ ಬಂದ್ರಿ ಅಲ್ವಾ ಅಕ್ಕ? ಆಸ್ಪತ್ರೆಗೆ ಹೋಗಿದ್ದು ಆಯ್ತು, ಮನೆಗೆ ಬಂದಿದ್ದು ಆಯ್ತು. ಈಗಿನ್ನೇನು? ಅಲ್ಲೇ ಇರೋದಕ್ಕ ವಿಷಯ. ಇಷ್ಟು ದಿನ ನನ್ ಕಣ್ಮುಂದೆ ನಡೆದಿದ್ದು, ಆಮೇಲೆ ನಡೀತಿರೋದು ಎಲ್ಲ ಭ್ರಮೆ, ನಿನ್ ಸಿಂಡ್ರೆಲಾ ಎಫೆಕ್ಟ್ ಅಂತ ನೀವೆಲ್ಲರೂ ಹೇಳ್ತಿದ್ರಿ. ಆದ್ರೆ ಹಾಸ್ಪಿಟ್ಲ್ ಅಲ್ಲಿ ನನ್ ಕಣ್ಮುಂದೆ ನಡೆದಿದ್ದು, ನನ್ ಕಣ್ಣಿಗೆ ಕಾಣಿಸಿದ್ದೆಲ್ಲ ನಿಮ್ಗೂ ಕಾಣಿಸ್ತು ಅಂದ್ರೆ ನನಗ್ ಸಿಂಡ್ರೆಲಾ ಎಫೆಕ್ಟ್ ಇಲ್ಲ ಅಂತ ತಾನೇ ಅರ್ಥ. ಅಲ್ಲಿಗೆ ಈ ಹಿಂದೆ ಆದಿತ್ಯ ಪಾರ್ವತಿ ಬಗ್ಗೆ ನಾನ್ ಹೇಳಿರೋ ವಿಷಯಗಳೆಲ್ಲ ನಿಜ ಅಂತ ತಾನೇ ಅರ್ಥ.
ಮನ್ಸಲ್ಲಿ ಇರೋದನ್ನೆಲ್ಲ ಪಟಪಟ ಅಂತ ಒದರ್ಬಿಟ್ಟೆ. ಈಗ ನನ್ಗೆ ಸಮಾಧಾನ ಆಯ್ತಪ್ಪ. ನಿಮ್ಗೆ ಸ್ಟ್ರೈಟ್ ಆಗಿ ಒಂದು ಪ್ರಶ್ನೆ ಕೇಳ್ತೀನಿ, ಸ್ಟ್ರೈಟ್ ಆಗಿ ಆನ್ಸರ್ ಮಾಡ್ತೀರಾ? ಕೇಳು. ನಿಮಗೂ ಪಾರ್ವತಿಯವ್ರಿಗೂ ಏನ್ ಸಂಬಂಧ? ಏನಪ್ಪ ಸಡನ್ ಆಗಿ ಹೀಗೆ ಕೇಳ್ತಿದ್ದಾಳೆ ಅಂತ ಆಶ್ಚರ್ಯ ಆಯ್ತಾ? ಇನ್ಫ್ಯಾಕ್ಟ್ ನನಗೂ ಹೀಗೆ ಆಯ್ತು. ನಾನು ಯಾಕೆ ಈ ಪ್ರಶ್ನೆ ನಿಮ್ಮ ಹತ್ರ ಕೇಳ್ತಿದ್ದೀನಿ ಅಂದ್ರೆ, ಅತ್ತೆ ಹತ್ರ ಚಿಕ್ಕತ್ತೆ ನಿಮ್ಮಿಬ್ರ ಸಂಬಂಧದ ಬಗ್ಗೆ ಅನುಮಾನದಿಂದ ಮಾತಾಡ್ತಿದ್ರು. ಹಾಸ್ಪಿಟ್ಲಲ್ಲಿ ನನ್ ಕಣ್ ಮುಂದೆ ನಡೆದಿದ್ದು ನನ್ನ ಕಣ್ಣಿಗೆ ಕಾಣಿಸಿದೆಲ್ಲ ನಿಮ್ಗೂ ಕಾಣಿಸ್ತು ಅಂದ್ರೆ ನನ್ ಸಿಂಡ್ರೆಲಾ ಎಫೆಕ್ಟ್ ಇಲ್ಲ ಅಂತ ತಾನೇ ಅರ್ಥ. ಅದೇ ಸಮಯಕ್ಕೆ ನೀವು ಪ್ರಸಾದ ತಗೊಂಡು ಪಾರ್ವತಿಯವ್ರ ರೂಮ್ ಕಡೆಗೆ ಬಂದಿದ್ದನ್ನ ನಿಮ್ ಚಿಕ್ಕಮ್ಮ ಅವ್ರು ನೋಡಿದ್ರು. ಅದನ್ನ ಅತ್ತೆಗೂ ಹೇಳಿದ್ರು. ಆದಿತ್ಯ ಪಾರ್ವತಿಗೋಸ್ಕರ ಏನೋ ತಗೊಂಡು ಹೋಗ್ತಿದ್ದಾನೆ, ಅಲ್ಲಿ ನೋಡಿ ಅಕ್ಕ. ಅವ್ರು ಹೇಳಿದ ಕೂಡಲೇ ನನಗೂ ಅನುಮಾನ ಬಂದು ನೀವು ಇಲ್ಲಿಗೆ ಬರೋದನ್ನ ನೋಡಿ ನಾನು ಇಲ್ಲಿಗೆ ಬಂದೆ. ನಿಮ್ ಚಿಕ್ಕತ್ತೆ ಹೇಳ್ದಾಗೆ ನೀವು ಪಾರ್ವತಿಯವ್ರಿಗೆ ಪ್ರಸಾದನ ತಿನ್ನಿಸ್ತಾ ಇದ್ರಿ. ನಾನ್ ಬಂದ್ಮೇಲೆ ಪಾರ್ವತಿಯವರೇ ಹೇಳಿದ್ರಲ್ಲ, ಎತ್ ಕೂರಕ್ಕೂ ಆಗ್ತಿಲ್ಲ, ಬೌಲ್ ಇಟ್ಕೊಳ್ಳಕ್ಕೂ ಕಷ್ಟ ಆಗ್ತಿದೆ ಅಂತ. ಐ ಆಮ್ ಸಾರಿ ಪಾರ್ವತಿ ಅವರೇ, ಒಂದು ಕ್ಷಣ ಚಿಕ್ಕತ್ತೆ ಮಾತಿಂದ ಇನ್ಫ್ಲೂಯೆನ್ಸ್ ಆಗಿ ನಾನು ಅನುಮಾನ ಪಟ್ಬಿಟ್ಟೆ. ಸಾರಿ. ಆಮೇಲೆ ಅತ್ತೆ ಇಲ್ಲಿಗೆ ಬರೋದನ್ನ ನೋಡಿದೆ. ನಿಮ್ಮ ಪವಿತ್ರವಾದ ಸ್ನೇಹನ ಅತ್ತೆ ತಪ್ಪು ತಿಳ್ಕೊಳ್ಳೋದು ನನಗಿಷ್ಟ ಇರಲಿಲ್ಲ. ಹಾಗಾಗಿ ನಿಮ್ಮ ಕೈಲಿದ್ದ ಪ್ರಸಾದನ ಇಸ್ಕೊಂಡು ನಾನೇ ಪಾರ್ವತಿಯವ್ರಿಗೆ ತಿನ್ನಿಸ್ದೆ. ದಯವಿಟ್ಟು ನನಗೆ ಕ್ಷಮಿಸಿ. ಮನೆ ಕೆಲಸದವರು ಅಂದ್ರೆ ಅವ್ರನ್ನ ಕೆಳಮಟ್ಟದಲ್ಲಿ ನೋಡೋ ಜನನೇ ಜಾಸ್ತಿ. ಅಂಥದ್ರಲ್ಲಿ ನಮ್ಮ ಪಾರ್ವತಿಯವರು ಮನೆ ಕೆಲಸನೇ ಮಾಡಿದ್ರು ಅವ್ರಿಗೆ ಇಲ್ಲಿ ಒಂದು ಸ್ಥಾನಮಾನ ಇದೆ. ಅದಕ್ಕೆ ಕಾರಣ ಅವರಲ್ಲಿರೋ ಒಳ್ಳೆತನ, ತ್ಯಾಗದ ಗುಣ. ಈಗಿನ ಕಾಲದಲ್ಲಿ ಮನೆ ಯಜಮಾನ ಹಾಗೂ ಮನೆ ಕೆಲಸದವಳ ಸ್ನೇಹದ ಬಗ್ಗೆ ನಾನು ಯಾವತ್ತೂ ಕೇಳೇ ಇಲ್ಲ. ಅದನ್ನ ನಾನು ನಿಮ್ಮಿಬ್ರಲ್ಲಿ ನೋಡಿದೆ. ನಿಮ್ಮ ಈ ಪವಿತ್ರವಾದ ಸ್ನೇಹದ ಬಂಧಕ್ಕೆ ಯಾವುದೇ ರೀತಿ ಕಳಂಕ ಬರ್ದೇ ಇರಲಿ ಅಂತ ನಾನೇ ಪ್ರಸಾದ ತಿನ್ನಿಸ್ತೇನೆ. ನಿಮ್ಮಿಬ್ರದು ಒಳ್ಳೆ ಸ್ನೇಹ ಅನ್ನೋದು ಮಾತ್ರ ನನ್ನ ಮನಸ್ಸಲ್ಲಿದೆ. ನಿಮ್ಮಿಬ್ರು ನಾನು ನಂಬ್ತೀನಿ. ಯಾಮಿನಿ ಅವ್ರಿಗೆ ಡೌಟ್ ಬರೋ ತರ ಮಾಡೋದಕ್ಕೆ ದಾಮಿನಿ ಚಿಕ್ಕಮ್ಮನ ಯೂಸ್ ಮಾಡ್ಕೊಳ್ಳೋಣ ಅಂತ ನೀನ್ ಹೇಳ್ದೆ. ನಾನ್ ಕನ್ವಿನ್ಸ್ ಆಗ್ಲಿಲ್ಲ. ಆದ್ರೆ ಈಗ ದಾಮಿನಿ ಚಿಕ್ಕಮ್ಮ ಹೇಳಿದ್ ಒಂದೇ ಒಂದ್ ಮಾತಿಗೆ ಯಾಮಿನಿ ಅವ್ರಿಗೆ ಡೌಟ್ ಕ್ರಿಯೇಟ್ ಆಗಿದೆ. ಅಂದ್ರೆ ದಾಮಿನಿ ಚಿಕ್ಕಮ್ಮಗೆ ಮನ್ಸುಗಳನ್ನ ಒಡೆದಾಕೋ ಪವರ್ ಇದೆ. ಥ್ಯಾಂಕ್ ಯು ಸೋ ಮಚ್. ಎಂತ ಒಳ್ಳೆ ಐಡಿಯಾ ಕೊಟ್ಟೆ. ಸರಿ, ಇದೇ ಖುಷಿಗೆ ನಿಂಗೊಂದು ಗಿಫ್ಟ್ ಕೊಡ್ಲಾ? ಸರಿ, ಕಣ್ಮುಚ್ಚು. ಏಯ್, ನಾನು ಹೇಳಿದ್ದು ನನ್ ಕಣ್ಮುಚ್ಚ ಕಣ, ನಿನ್ ಕಣ್ಮುಚ್ಚು. ತಗಿ. ಇಲ್ಲಪ್ಪ, ನಾನ್ ಕಣ್ಮುಚ್ಚಲ್ಲ. ಯಾಕೆ? ಗಿಫ್ಟ್ ಬೇಡ? ಬೇಡ, ಇಸ್ಕೊಂಡ್ ಸಾಕಾಗಿದೆ. ಹಾಗಾದ್ರೆ ಗಿಫ್ಟ್ ಏನಂತ ಗೊತ್ತಾಗ್ಬಿಡ್ತಾ? ಮದ್ವೆಯಾಗಿ ಇಷ್ಟು ವರ್ಷ ಆದ್ರೂ ನಿನ್ನ ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ವೇಸ್ಟ್ ಅಲ್ವಾ? ಸರಿ ಸರಿ ಸರಿ, ಅರ್ಥ ಮಾಡ್ಕೊಂಡಿದೆ ಅಂತ ಅನ್ಕೊಳ್ಳೋಣ. ಸರಿ, ಒಂದ್ಸಲ ಕಣ್ಮುಚ್ಚು. ಮುಚ್ಚಲ್ಲ. ಸರಿ ಬಿಡು, ನಾನು ಮುಚ್ತೀನಿ. ಓಕೆ ಓಕೆ, ಸರಿ. ಈಗ ದಾಮಿನಿ ಚಿಕ್ಕಮ್ಮನ ಇದಕ್ಕೆ ಹೇಗೆ ಯೂಸ್ ಮಾಡ್ಕೋಬೇಕು ಅಂತ ಯೋಚನೆ ಮಾಡೋಣ. ಬಾ. ಈಶ್ವರ್, ನಾನು ಅಮ್ಮನ ಹತ್ರ ಬಂದೆ. ಒಂದ್ ನಿಮಿಷ ಅವ್ರು ಮಾತಾಡ್ತಾರೆ. ಈಶ್ವರ್. ಹಲೋ ಈಶ್ವರ್. ಹಲೋ ಮ್ಯಾಮ್, ನಮಸ್ತೆ. ಹೇಳಿ, ಏನ್ ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ದೀರಿ? ಮ್ಯಾಮ್, 50% ವರ್ಕರ್ಸು
ನೆಕ್ಸ್ಟ್ ಮಂತ್ ಇಂದ ಸ್ಯಾಲರಿ ಹೈಕ್ ಮಾಡ್ಲಿಲ್ಲ ಅಂದ್ರೆ ಕೆಲ್ಸಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ ಮ್ಯಾಮ್, ಅದಕ್ಕೆ ಫೋನ್ ಮಾಡಿದೆ. ನಾವು ನಮ್ಮ ವರ್ಕರ್ಸ್ನ ಯಾವತ್ತೂ ಕೆಲ್ಸಗಾರರ ತರ ನೋಡೇ ಇಲ್ಲ. ಎಷ್ಟೋ ಜನ ತಮ್ಮ ಕಂಪನಿನೇ ಅನ್ಕೊಂಡು ಕೆಲಸ ಮಾಡ್ತಾ ಇರೋರು ಇದ್ದಾರೆ. ಬಟ್ ನಮ್ಮ ರೈವಲ್ರಿ ಕಂಪನಿಯವರು ಬೇಕಂತಾನೆ ಕೊಡ್ತಾ ಇರೋ ಹಣಕ್ಕೆ ಆಸೆ ಪಟ್ಟು ಈ ರೀತಿ ಆರ್ಟಿಫಿಷಿಯಲ್ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಕಳೆದ 1.5 ವರ್ಷಗಳಲ್ಲಿ ಪ್ಯಾಂಡಮಿಕ್ ಟೈಮ್ನಲ್ಲಿ ನಾವು ಫ್ಯಾಕ್ಟ್ರಿಗಳನ್ನು ಕ್ಲೋಸ್ ಮಾಡಿದ್ವಿ. ಬಟ್ ಫಾರ್ ದಿ ಹರ್ಬಲ್ ಫೇಶಿಯಲ್ ಕ್ರೀಮ್ ಫ್ಯಾಕ್ಟ್ರಿ, ಆ ಸಮಯದಲ್ಲೂ ಕೂಡ ಕೆಲಸಗಾರರಿಗೆ ಅವರ ಸಂಬಳ, ಪರ್ಕ್ಸು, ಬೋನಸ್ಸು ಎಲ್ಲವನ್ನೂ ಕೊಟ್ಟಿದ್ದೀವಿ. ನಾವು ಕೊಡ್ತಾ ಇರುವಂಥ ಒಟ್ಟು ಸ್ಯಾಲರಿ 10 crores and 50 lakhs. ಬಟ್ ನಮ್ಗೆ ಆಗ್ತಾ ಇರೋ ಬಿಸ್ನೆಸ್ಸು ಬರೀ 8 crores. ಹಾಗೆ ನೋಡಿದ್ರೆ ಬೈ ಫ್ಯೂ ಕ್ರೋರ್ಸ್ ನಾವೇ ಲಾಸಲ್ಲಿದ್ದೀವಿ. ಇಂಥ ಪರಿಸ್ಥಿತಿನಲ್ಲಿ ಸ್ಯಾಲ್ರಿ ಜಾಸ್ತಿ ಮಾಡಿ ಅಂತ ಕೇಳೋ ಮನಸ್ಸು ಹೇಗೆ ಬರುತ್ತೆ ಅವ್ರಿಗೆ? ಈಗ ನಮಗೆ ಉಳಿದಿರೋ ದಾರಿ ಅಂದ್ರೆ ಅವ್ರನ್ನೆಲ್ಲ ಕೆಲಸದಿಂದ ತೆಗೆದಾಕೋದು. ಇಲ್ಲ ಈಶ್ವರ್, ಆ ರೀತಿ ಮಾಡೋದು ಬೇಡ ಅನ್ಸುತ್ತೆ. ಹಾಗೆ ಮಾಡೋದ್ರಿಂದ ತಾತ್ಕಾಲಿಕವಾಗಿ ಪರಿಹಾರ ಸಿಗ್ಬೋದೇನೋ, ಆದರೆ ಆ ಪ್ಲೇಸ್ಗೆ ಬರುವಂಥ ಹೊಸ ವರ್ಕರ್ಸು, ಈಗಾಗಲೇ ಇರುವಂಥ ವರ್ಕರ್ಸು ಪುನಃ ಇದೇ ಥರ ಸ್ಟ್ರೈಕ್ ಮಾಡಿ ಮತ್ತೆ ಡಿಮಾಂಡ್ ಮಾಡಲ್ಲ ಅಂತ ಏನು ಗ್ಯಾರಂಟಿ? ಹಾಗಾದ್ರೆ ಬಂದಿರೋ ಸಮಸ್ಯೆನ ಹೇಗೆ ಸಾಲ್ವ್ ಮಾಡೋದು ಮೇಡಮ್? ಅದೇ ನನಗೂ ಗೊತ್ತಾಗ್ತಿಲ್ಲ ಈಶ್ವರ್. ಅತ್ತೆ, ನೀವು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ನಿಮ್ಗೊಂದು ಸಜೆಷನ್ ಕೊಡ್ಬೋದಾ? ಲೈನ್ನಲ್ಲಿರಿ ಈಶ್ವರ್. ಏನದು? ನಿಮ್ಮ ಸಮಸ್ಯೆ ಏನು ಅಂತ ನನಗೆ ಅರ್ಥ ಆಗಿದೆ. ಹಾಗಾಗಿ ನಾನು ಹೇಳ್ದಾಗ ಮಾಡ್ಬೋದಾ? ಏನು ಹೇಳಮ್ಮ? ಎಲ್ಲಾ ಕೆಲ್ಸಗಾರರಿಗೂ ಸ್ಯಾಲ್ರಿನ ಜಾಸ್ತಿ ಮಾಡಿ ಅತ್ತೆ. ಯಾಮಿನಿ, ನೀನ್ ಏನ್ ಹೇಳ್ತಾ ಇದೀಯ ಅಂತ ನಿನಗ್ ಗೊತ್ತಿದೆಯೇನಮ್ಮ? ಖಂಡಿತ ಗೊತ್ತಿದೆ ಅತ್ತೆ. ನಾವು ಹಾಗೇನಾದ್ರೂ ಮಾಡಿದ್ರೆ ನಮಗ್ ತುಂಬಾ ಲಾಸ್ ಆಗುತ್ತೆ. ಯಾವುದೇ ರೀತಿ ಲಾಸ್ ಆಗಲ್ಲ ಅತ್ತೆ. ಅದ್ ಹೇಗೆ ಹೇಳ್ತೀಯ? ಈಗ ಅವ್ರ ಡಿಮ್ಯಾಂಡ್ ತಕ್ಕಂಗೆ ಸ್ಯಾಲ್ರಿನ ಜಾಸ್ತಿ ಮಾಡಿ, ಆದ್ರೆ ದಿನಕ್ಕೆ 1 hour ಎಕ್ಸ್ಟ್ರಾ ಕೆಲಸ ಮಾಡ್ಬೇಕು ಅಂತ ಕಂಡೀಷನ್ ಹಾಕಿ. ಆಗ ಯಾವುದೇ ರೀತಿ ಲಾಸ್ ಆಗಲ್ಲ. ಇಲ್ಲಿ ನೋಡಿ ಅತ್ತೆ, ಎಲ್ಲಾ ವರ್ಕರ್ಸು 8 hours ಕೆಲಸ ಮಾಡಿದ್ರೆ ನಾವು ಟೋಟಲ್ ಕೊಡೋ ಅಂತ ಸ್ಯಾಲ್ರಿ ಬಂದು 10,50,00,000. ಸೊಸೆನಮ್ಮ. ನೀನು ನಮ್ಮ ಹಿರಿ ಸೊಸೆಯಾಗಿ ನಮ್ಮ ಮನೆ ಒಳಗೆ ಕಾಲಿಡೋ ಸುದಿನ ಆದಷ್ಟು ಬೇಗ ಬರ್ಲಿ ಅಂತ ಹಾರೈಸ್ತೀನಿ. ಯಜಮಾನ್ರ ಬಗ್ಗೆ ಕಾಳಜಿ, ಪ್ರೀತಿ ಇದೆ. ಈ ಅರಸನ್ ಕೋಟೆ ಸಾಮ್ರಾಜ್ಯದ ವಹಿವಾಟನ್ನ ನಿಭಾಯಿಸೋ ಬುದ್ಧಿವಂತಿಕೆ ಇದೆ. ನಮ್ಮ ಘನತೆಗೆ, ಅರಸನ ಕೋಟೆ ಬಿಸ್ನೆಸ್ ಮ್ಯಾಗ್ನೆಟ್ಸ್ ಅಂತ ಹೇಳ್ಕೊಳ್ಳೋ ನಮ್ಮ ಗೌರವಕ್ಕೆ ನೀನು ತಕ್ಕ ಸೊಸೆನಮ್ಮ. ಅಖಿಲಮ್ಮನ್ ಸಮಕ್ ನಿಂತು ಮಾತಾಡೋ ಜಾಣತನ, ಧೈರ್ಯ ಇದೆ. ಹೌದು, ಈ ಎಲ್ಲ ಅರ್ಹತೆ ಇರೋ ಇವ್ರೆ ಯಜಮಾನ್ರಿಗೆ ಹೆಂಡತಿಯಾಗಿ ಬರ್ಬೇಕು. ಅಖಿಲಮ್ಮನ್ ಕನ್ಸಿಗೆ ಅರ್ಹತೆ ಇರೋ ತಕ್ಕ ಸೊಸೆ ಆಗ್ಬೇಕು. ಎಂಥ ಸಂದರ್ಭ ಬಂದ್ರು ಇಬ್ರು ಒಟ್ಟಿಗೆ ನಿಂತು ಎದುರಿಸ. ಯಾವುದೇ ಕಾರಣಕ್ಕೂ ನನ್ನನ್ನು ದೂರ ಮಾಡಬಾರ್ದು, ನನ್ ಬಿಟ್ಟು ಹೋಗ್ಬಾರ್ದು. ಹಾಗಂತ ಮಾತು ಕೊಡು.
ಯಾಕಮ್ಮ ಪಾರ್ವತಿ, ಎಚ್ಚರ ಆಗೋಯ್ತಾ? ಇನ್ನೊಂದು ಸ್ವಲ್ಪ ಹೊತ್ತು ಮಲಗಿರ್ಬೇಕಾಗಿತ್ತು. ಅಮ್ಮ, ನಾನು ಮನೆಗೆ ಹೋಗ್ಲಾ? ಯಾಕಮ್ಮ, ಅಪ್ಪ ನೆನ್ಪಾಗ್ತಿದಾರ? ಇಲ್ಲಿಗೆ ಬರಕ್ ಹೇಳ? ಬೇಡಮ್ಮ, ದಯವಿಟ್ಟು ನನಗೆ ಮನೆಗೆ ಹೋಗೋದಕ್ಕೆ ಒಪ್ಪಿಗೆ ಕೊಡಿ. ಸರಿ, ಆದ್ರೆ ಒಂದ್ ಕಂಡೀಷನ್. ಏನಮ್ಮ? ಈಗ ಹೋದ್ರೆ ಮತ್ತೆ ವಾಪಸ್ ಈ ಮನೆಗೆ ಬರ್ಬಾರ್ದು. ಅಮ್ಮ, ಗಾಬರಿ ಆದಿಯಾ? ಮನೆಗೆ ಹೋಗಿ ಪೂರ್ತಿ ಸುಧಾರಿಸ್ಕೊಂಡು ಹುಷಾರಾದ್ಮೇಲೆ ಬರ್ಬೇಕು, ಅದಕ್ಕಿಂತ ಮುಂಚೆ ಬರಬಾರ್ದು ಅಂತ ಹೇಳಿದೆ ಅಷ್ಟೇ. ಹೌದು ಅತ್ತೆ, ನಂದು ಅದೇ ಮಾತು. ಪಾರ್ವತಿ ಅವರೇ, ನೀವು ಮೊದ್ಲಿನ ತರ ಆಗ್ಬೇಕು. ಪಾರ್ವತಿ ಅಂದ್ರೆ ಪಾದರಸ. ನಿಮ್ಮನ್ನ ನಾನು ಹಾಗೆ ನೋಡ್ಬೇಕು ಅಂತ ಆಸೆ ಪಡ್ತೀನಿ. ಯಾವಾಗ್ಲೂ ಅಪ್ಪ ತಮ್ಮನ ಜೊತೆ ನಿನ್ ಮನೇಲೆ ಕಾಲ ಕಳೀತಾ ಇದ್ದೆ. ನಿನ್ನೆಯಿಂದ ನಮ್ಮನೇಲಿದ್ದೀಯಾ. ನಮ್ಮಿಂದ ಸೇವೆ ಮಾಡಿಸ್ಕೊಳ್ಳೋದು ನಿನಗೊಂಥರ ಇರ್ಸು ಮುರ್ಸು ಅನ್ಸಿರ್ಬೇಕು. ನನಗರ್ಥ ಆಗತ್ತಮ್ಮ ಪಾರ್ವತಿ, ನೀನ್ ಹೊರಡು, ಪರವಾಗಿಲ್ಲ. ಏನೇ ಬೇಕಾದ್ರೂ ಸಂಕೋಚ ಮಾಡ್ಕೋಬೇಡ, ನನ್ಗೊಂದು ಫೋನ್ ಮಾಡು, ಓಕೆನಾ? ಪಾರ್ವತಿ, ಯಾಕಮ್ಮ ಕಣ್ಣೀರು? ನಾನು ಹೆತ್ತ ಅಮ್ಮ ಇದ್ದಿದ್ರು ನಿಮ್ಮಷ್ಟು ಕಾಳಜಿ ಪ್ರೀತಿ ತೋರಿಸ್ತಿದ್ರು ಅಲ್ವೋ ನನಗೆ ಗೊತ್ತಿಲ್ಲ ಅಮ್ಮ. ಆದ್ರೆ ನೀವು ಅದಕ್ಕಿಂತ ಹೆಚ್ಚಾಗಿ ತೋರಿಸ್ತಾ ಇದ್ದೀರಾ. ಈ ನಿಮ್ ಋಣನ ನಾನು ಎಷ್ಟು ಜನ್ಮ ಎತ್ತು ಬಂದ್ರೂ ತೀರ್ಸೋದಕ್ಕಾಗಲ್ಲ. ಪಾರ್ವತಿ, ತಾಯಿಗೆ ಮಗಳ ಸೇವೆ ಮಾಡೋದ್ರಲ್ಲಿರೋ ಸಂತೋಷ, ಸಾರ್ಥಕ ಭಾವ ಪ್ರಪಂಚದ ಎಲ್ಲ ಖುಷಿಗಳಿಗಿಂತ ದೊಡ್ಡದಮ್ಮ. ಸರಿ ಅಮ್ಮ, ನಾ ಹೊರಡ್ತೀನಿ. ಆಗ್ಲಮ್ಮ, ಮನೆವರೆಗೂ ಬಂದು ಬಿಟ್ಟು ಹೋಗ್ಲಾ? ಬೇಡಮ್ಮ, ನಾನೇ ಹೋಗ್ತೀನಿ. ಸರಿಮ್ಮ. ಮೆಲ್ಲಿಗೆ ಬರ್ತೀನಿ. ಹುಷಾರು. ಮಕ್ಕಳೇ ಅಪ್ಪನೇ ಫ್ರೆಂಡ್ಸ್ ಆಗಕ್ ಸಾಧ್ಯ ಅಲ್ಲ ಅಂತ ಸಾಬೀತ್ ಮಾಡ್ಬಿಟ್ಟೆ. ನಿಮ್ಮಿಬ್ರು ಪ್ರೀತಿಗೆ ನಾನು ಎಷ್ಟೊಂದು ಸಪೋರ್ಟ್ ಮಾಡಿದ್ದೆ. ಪಾರ್ವತಿ ನೀ ಮನೆ ಸೊಸೆ ಆಗ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ. ನನಗೆ ಇಂಥ ಶಿಕ್ಷೆ ಕೊಟ್ಬಿಟ್ಟಿಯಲ್ಲಪ್ಪ. ಇಂಥ ಶಿಕ್ಷೆ ಕೊಡಕ್ಕೆ ನಾನು ಏನ್ ತಪ್ಪು ಮಾಡಿದ್ದೆ? ಕಡೆ ಪಕ್ಷ ಅಪ್ಪ ಅನ್ನೋ ಸೌಜನ್ಯಕ್ಕಾದ್ರೂ ಒಂದ್ ಮಾತು ಹೇಳ್ಬೋದಿತ್ತು ತಾನೆ. ಸಾರಿ ಡ್ಯಾಡ್, ಇದರಲ್ಲಿ ಬ್ರೋದೇನು ತಪ್ಪಿಲ್ಲ. ಪಾಪ ಅವ್ನ ಮದುವೆ ಆಗೋ ವಿಷಯ ನಿಮ್ಮ ಹತ್ರ ಹೇಳಲೇಬೇಕು ಅಂತಿದ್ದ. ಆದ್ರೆ ನಾನು ಮತ್ತು ಅನನ್ಯವರೇ ತಡೆದ್ವಿ. ಕೋಪ ಮಾಡ್ಕೊಳ್ಳೋದಾದ್ರೆ ನನ್ನ ಮೇಲೆ ಮಾಡ್ಕೊಳ್ಳಿ ಡ್ಯಾಡ್. ಬ್ರೋ ಈ ವಿಷಯದಲ್ಲಿ ಇನ್ನೋಸೆಂಟ್. ಸ್ನೇಹಿತನ ತರ ಇರೋ ಅಪ್ಪನ ಹತ್ರ ವಿಷಯ ಮುಚ್ಚಿಟ್ಟು ಪ್ರೀತಿಸಿದವಳನ್ನ ರಿಜಿಸ್ಟರ್ ಮದುವೆ ಆಗೋದು ಇನ್ನಸೆನ್ಸಾ? ಅದು ಹಾಗಲ್ಲ ಅಪ್ಪ. ಮಾತಾಡ್ಬೇಡ ಆದಿತ್ಯ, ತುಂಬಾ ಹರ್ಟ್ ಮಾಡ್ಬಿಟ್ಟೆ ನೀನು. ಐ ಆಮ್ ಸಾರಿ ಟು ಸೇ ದಿಸ್. ಸಮಾಧಾನವಾಗಿರು ಮಗನೇ, ನಾವೆಲ್ಲರೂ ಇದ್ದೀವಿ. ನಿಷ್ಕಲ್ಮಶವಾದ ಪ್ರೀತಿ ನೀನು ಖಂಡಿತ ಸಿಕ್ಕೇ ಸಿಗುತ್ತೆ. ಪಾರ್ವತಿ ಈಗ ಕೇವಲ ನಿನ್ ಮಗಳಾಗಿ ಉಳಿದಿಲ್ಲ, ಅವಳು ನನ್ನ ಸೊಸೆ. ಈಗ ಅವಳು ಆದಿತ್ಯನ ಹೆಂಡತಿ. ದಯವಿಟ್ಟು ನನ್ನ ಕ್ಷಮಿಸಿ ಅಪ್ಪ. ನಾನು ಪಾರ್ವತಿ ರಿಜಿಸ್ಟರ್ ಆಫೀಸಲ್ಲಿ ಮದುವೆ ಆಗಿದ್ದ ಸಂದರ್ಭದ ಬಗ್ಗೆ ನೀವು ಏನ್ ಮಾತಾಡಿದ್ರು ಅದು ತಪ್ಪೆ.
ಆದ್ರೆ ಆ ಸಂದರ್ಭಕ್ಕೆ ಅದು ಸರಿ ಅನ್ನಿಸ್ತು, ಅದಕ್ಕೆ ಮದುವೆ ಆದೆ. ಆದ್ರೆ ಆ ಕಾರಣಕ್ಕೆ ನೀವು ನನ್ನ ಹತ್ರ ಮಾತ್ಬಿಟ್ಟು ನನಗೆ ಶಿಕ್ಷೆ ಕೊಡಬೇಡಿ ಅಪ್ಪ. ಮಾವ, ಭಾವ ಮತ್ತೆ ಪಾರ್ವತಿಯವರು ಮದ್ವೆ ಆಗಿರೋ ವಿಷಯ ಬರೀ ನಿಮ್ಮಿಂದ ಮಾತ್ರ ಅಲ್ಲ, ನನ್ನಿಂದಾನು ಮುಚ್ಚಿಟ್ಟಿದ್ರು. ಅವರಿಬ್ರು ಮದ್ವೆ ಆದ್ಮೇಲೆ ಪ್ರೀತು ಮನೆಗ್ ಬಂದು ನನಗೆ ಹೇಳಿದ್ಮೇಲೆನೆ ಭಾವ ಮತ್ತೆ ಪಾರ್ವತಿಯವರು ಮದ್ವೆ ಆಗಿದ್ದಾರೆ ಅನ್ನೋ ವಿಷಯ ನನಗೆ ಗೊತ್ತಾಗಿದ್ದು. ಮೊದ್ಲಿಗೆ ನನಗೂ ತುಂಬಾ ಬೇಜಾರಾಯ್ತು. ಯಾಕೆ ಅಂದ್ರೆ ನಿಮಗಿಂತ ಮುಂಚೆಯಿಂದಾನು ನಾನು ಇವರಿಬ್ರು ಪ್ರೀತಿಗೆ ಸಪೋರ್ಟ್ ಮಾಡ್ತಾ ಬಂದೆ. ಅಂಥದ್ರಲ್ಲಿ ನನ್ನಿಂದನೂ ಈ ವಿಷಯ ಮುಚ್ಚಿಟ್ರಲ್ಲ ಅಂತ ನನಗೆ ತುಂಬಾ ಅಳು ಬಂತು. ಜಗಳನೂ ಮಾಡ್ದೆ. ಆಮೇಲೆ ಪ್ರೀತು ಹೇಳಿದ್ಮೇಲೆ ನಾನು ಕನ್ವಿನ್ಸ್ ಆಗಿದ್ದು. ಈಗ ತಾನೇ ನೀನು ಮಾಡಿರೋ ತಪ್ಪನ್ನೆಲ್ಲ ಕ್ಷಮಿಸಿ ಮನಸ್ಸು ಹಗುರ ಮಾಡ್ಕೊಂಡಿದ್ದೆ. ಆದರೆ ಈಗ ನೀನು ಹೇಳಿದ ವಿಷಯದಿಂದ ನನ್ನ ತಲೆ ಮೇಲೆ ದೊಡ್ಡ ಬಂಡೆ ಕಲೆ ಎತ್ತಾಕ್ಬಿಟ್ಟಲ್ಲೇ. ನೀನು ಬಂದು ಕ್ಷಮೆ ಕೇಳಿದಾಗ ಮತ್ತೆ ನನ್ನ ಹಳೆ ಪಾರು ನನಗೆ ಸಿಕ್ಬಿಟ್ಲು. ಅಖಿಲಮ್ಮನವ್ರ ನಂಬಿಕೆ ಉಳಿಸ್ಕೋಬಹುದು ಅಂತ ಇನ್ನೊಂದು ಅವಕಾಶ ಸಿಕ್ತು ಅಂತ ಸಮಾಧಾನ ಪಟ್ಕೊಂಡೆ. ಆದರೆ ನೀನು ಆ ನನ್ನ ನಂಬಿಕೆನೆಲ್ಲ ಸುಳ್ಳು ಮಾಡ್ಬಿಟ್ಟಲ್ಲೇ. ಅಯ್ಯೋ ದೇವ್ರೆ, ನಾನೀಗೇನ್ ಮಾಡ್ಲಿ? ಅಖಿಲಮ್ಮನವ್ರ ಮುಖ ಹೇಗೆ ತೋರಿಸ್ಲಿ? ತಪ್ಪು 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 ಮೇಲೆ ತಪ್ಪು. ಇನ್ನು ಏನೇನ್ ತಪ್ಪು ಮಾಡಿದ್ಯಾ ಎಲ್ಲ ಒಟ್ಟಿಗೆ ಹೇಳ್ಬಿಡು ಕಕ್ಕು. ನಿಮ್ಮ ಅಮರ ಪ್ರೇಮ ಇಷ್ಟಕ್ಕೆ ಮುಗ್ದಿದ್ಯಾ, ಇಲ್ಲ ಇದನ್ನು ಮೀರಿ ಇನ್ನೂ ಏನಾದ್ರೂ ಮುಂದುವರೆದಿದ್ಯಾ? ಅಪ್ಪ, ನಿಮ್ ಮಗಳಪ್ಪ. ಯಾವ್ದೋ ಶೂಟಿಂಗ್ ನಲ್ಲಿ ಕಟ್ಟಿ ತಾಳಿನೇ ಇನ್ನೂ ಉಳಿಸ್ಕೊಂಡಿದ್ಯಾ ಅನ್ನೋ ಕಾರಣಕ್ಕೇನೆ ನಿನ್ನ ಸಾಯಿಸಕ್ ಹೊರಟಿದ್ದೆ. ಆದ್ರೆ ನೀವಿಬ್ರು ಈಗ ಕಾನೂನಿನ ಪ್ರಕಾರ ಗಂಡ ಹೆಂಡತಿ ಆಗಿದ್ದೀರಿ. ಈ ತಪ್ಪನ್ನು ಹೇಗ್ ಸರಿಪಡಿಸೋದು ದೇವ್ರೇ? ನೀನ್ ಮನ್ಸ್ ಮಾಡಿದ್ರೆ ಈ ತಪ್ಪನ್ ಸರಿಪಡಿಸ್ಬೋದಪ್ಪ. ಹೇಗೆ ಹೇಗೆ? ನಿನ್ನ ಅಖಿಲಮ್ಮನ್ ಬಿಟ್ರೆ ನನಗ್ ಯಾರು ಬೇಡಪ್ಪ. ನನ್ ಪ್ರೀತಿ ನನ್ ಸಾಯೋವರೆಗೂ ಜೀವಂತವಾಗೇ ಇರುತ್ತೆ. ಆದ್ರೆ ಅದು ನನ್ನೆಲ್ಲ ಸತ್ತು ಹೋಗ್ಲಿ.